ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ನಂಬರ್ 1 ಸ್ಟಾಕ್ ಆಗಿರುವಂತಹ ಕಂಪನಿ ನಿನ್ನೆ ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಆ ರಿಸಲ್ಟ್ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ, ಸೋಮವಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ಗೆ ಇದು ಕಾರಣ ಆಗ್ಬೋದು, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ನಮ್ಮ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್ ಯಾವುದು? ತುಂಬಾ ಜನರಿಗೆ ಈಗಾಗಲೇ ಗೊತ್ತಿದೆ, ಯಾಕಂದ್ರೆ ಪ್ರತಿ ಕ್ವಾರ್ಟರ್ಲಿ ರಿಸಲ್ಟ್ ಬಂದಾಗಲೂ ಕೂಡ ನಾನು ಇದನ್ನ ಹೇಳ್ತಾ ಇರ್ತೀನಿ. ಹಾಗೆ ಆಗಾಗ ಏನಾದ್ರೂ ಸುದ್ದಿ ಇದ್ರೆ ಕೂಡ ಕವರ್ ಮಾಡ್ತಾ ಇರ್ತೀನಿ. ರೆಗ್ಯುಲರ್ ಆಗಿ ವಿಡಿಯೋ ನೋಡೋರಿಗೆ ಇದೇನು ಹೊಸದಲ್ಲ, ಈ ಕಂಪನಿ ಬಗ್ಗೆ ಗೊತ್ತಿರುತ್ತೆ. ಅದು ರಿಲಯನ್ಸ್ ಇಂಡಸ್ಟ್ರೀಸ್. ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಹೇಗಿದೆ ನೋಡೋಣ ಬನ್ನಿ. ಇಲ್ಲಿ ಇದೊಂದು ದೊಡ್ಡ ಕಂಪನಿ. ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಸಬ್ಸಿಡಿಯರೀಸ್ ಎಷ್ಟಿದೆ ಅಂತ. ಈ ರಿಸಲ್ಟ್ ಅಲ್ಲಿ 3ನೇ ಪೇಜ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಲಿಸ್ಟ್ ಆಫ್ ಸಬ್ಸಿಡಿಯರೀಸ್ ನೋಡಬಹುದು, ಎಷ್ಟೊಂದು ಕಂಪನೀಸ್ ಈ ಕಂಪನಿಯ ಅಂಡರ್ ಇದೆ ಅಂತ. ಲಿಸ್ಟ್ ಆಫ್ ಜಾಯಿಂಟ್ ವೆಂಚರ್ಸ್ ಇಲ್ಲಿ 3ನೇ ಪೇಜ್ ಇಂದ 6ನೇ ಪೇಜ್ ವರೆಗೂ ಸಬ್ಸಿಡಿಯರೀಸ್ ಇದಾವೆ. ನಂತರ ಜಾಯಿಂಟ್ ವೆಂಚರ್ಸ್, ನಂತರ ಲಿಸ್ಟ್ ಆಫ್ ಅಸೋಸಿಯೇಟ್ಸ್, ಹೀಗೆ ಸಾಕಷ್ಟು ಕಂಪನಿಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿನೇ ದೊಡ್ಡ ಕಂಪನಿ ಇದು. ಇದರ ನಂಬರ್ಸ್ ಅನ್ನ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎ ಇನ್ವೆಸ್ಟರ್ಸ್. ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತ ಪೇಜ್ಗೆ ನಾನೀಗ ಬಂದಿದ್ದೀನಿ. ಜೊತೆಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ನೋಡಬಹುದು, ಕೋಟಿಗಳಲ್ಲಿದೆ. ಹಾಗೆ ಸೀಕ್ವೆನ್ಸ್ ನೋಡಬಹುದು, ಮಾರ್ಚ್ 2025, ಡಿಸೆಂಬರ್ 25, ಇದು ಮಾರ್ಚ್ 2026 ಇದೆ. ಇಯರ್ಲಿ, ಕ್ವಾರ್ಟರ್ಲಿ ಇದು ಪ್ರೆಸೆಂಟ್ ಕ್ವಾರ್ಟರ್ ಆಗಿರುತ್ತೆ. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ಇಂದಿನ ವರ್ಷ ನೋಡಬಹುದು 2,69,478 ಕೋಟಿಯನ್ನು ಅರ್ನ್ ಮಾಡಿತ್ತು ಕಂಪನಿ. ಇಂದಿನ ಕ್ವಾರ್ಟರ್ಲಿ 2,74,410 ಕೋಟಿ ಅರ್ನ್ ಮಾಡಿತ್ತು. ಈಗ 3,03,068 ಕೋಟಿ ಅರ್ನ್ ಮಾಡಿದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ರೆವೆನ್ಯೂ ವೈಸ್. ನಂತರ ಎಕ್ಸ್ಪೆನ್ಸಸ್ ಗೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು. ಇಂದಿನ ವರ್ಷ 2,40,375 ಇತ್ತು. ಇಂದಿನ ಕ್ವಾರ್ಟರ್ಲಿ 2,44,713, ಈಗ 2,75,873 ಆಗಿದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿಬಿಟಿ ಸಿಗುತ್ತೆ. ಪಿಬಿಟಿ ನೋಡಬಹುದು, ಇಂದಿನ ವರ್ಷ 29,103 ಇತ್ತು. ಇಂದಿನ ಕ್ವಾರ್ಟರ್ಲಿ 29,697, ಈಗ 27,195 ಇದೆ. ಅಂದ್ರೆ ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಆಯ್ತು. ಅದಕ್ಕೆ ಕಾರಣ ಕಂಪನಿ ಎಕ್ಸ್ಪೆನ್ಸಸ್. ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಈ ಸಲ. ಇಲ್ಲೇ ನೋಡಬಹುದು, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಇಲ್ಲೇ ಆಲ್ಮೋಸ್ಟ್ 20,000 ಕೋಟಿ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸಸ್. ಹಾಗಾಗಿ ಕಂಪನಿಯ ಪಿಬಿಟಿಯಲ್ಲಿ ಬದಲಾವಣೆ ಆಗಿದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಾವು ಈ ಕಾಲಮ್ ನೋಡೋದಾದ್ರೆ ನೋಡಬಹುದು, ಇಂದಿನ ವರ್ಷ 22,434 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 22,167, ಈಗ 20,616 ಕೋಟಿ ಆಗಿದೆ. ಇಯರ್ಲಿ, ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಖರ್ಚುಗಳು ಜಾಸ್ತಿ ಆಗಿರೋ ಕಾರಣಕ್ಕೆ ಎಬಿಟ್ ಅಂಡ್ ಪ್ಯಾಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. 14.34, 13.78, ಈಗ 12.54 ಕಡಿಮೆ ಆಯ್ತು ನೋಡಬಹುದು ಪರ್ಫಾರ್ಮೆನ್ಸ್. ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಆಯಿಲ್ ಟು ಕೆಮಿಕಲ್ಸ್ ನೋಡಬಹುದು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕೂಡ ಜಾಸ್ತಿ ಆಗಿದೆ, ಕ್ವಾರ್ಟರ್ಲಿ ಕೂಡ ಜಾಸ್ತಿ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ. ರಿಟೇಲ್ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡಿಜಿಟಲ್ ಸರ್ವಿಸಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ, ಕ್ವಾರ್ಟರ್ಲಿ ಅದರ್ ಸೆಗ್ಮೆಂಟ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಓವರ್ ಆಲ್ ಸೆಗ್ಮೆಂಟ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಕಂಪನಿ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂದ್ರೆ ಸೆಗ್ಮೆಂಟ್ ವೈಸ್ ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಇನ್ನು ಕಂಪನಿಯ ಕೀ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಮೊದಲನೇದಾಗಿ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು, 40,560 ಕೋಟಿ ಇದೆ. $4.3 ಬಿಲಿಯನ್ ಮೊತ್ತದ ಕ್ಯಾಪೆಕ್ಸ್ ಅನ್ನ ಕಂಪನಿ ಮಾರ್ಚ್ ಕ್ವಾರ್ಟರ್ ಅಲ್ಲಿ ಮಾಡಿದೆ. ಜಸ್ಟ್ 3 ತಿಂಗಳಲ್ಲಿ 40,500 ಕೋಟಿ ಹೂಡಿಕೆಯನ್ನ ಮಾಡಿದೆ ಕಂಪನಿ. ಹಾಗೆ ಫುಲ್ ಇಯರ್ ಕ್ಯಾಪೆಕ್ಸ್ ನೋಡಬಹುದು, 1,44,271 ಕೋಟಿ, ಅಂದ್ರೆ 1.5 ಲಕ್ಷ ಕೋಟಿ ಕ್ಯಾಪೆಕ್ಸ್ ಅನ್ನ ಮಾಡಿದೆ. ಅಂದ್ರೆ ಕಂಪನಿ ಭರ್ಜರಿಯಾಗಿ ಇನ್ವೆಸ್ಟ್ ಮಾಡ್ತಾ ಇದೆ. ಫ್ಯೂಚರ್ ಅಲ್ಲಿ ಇನ್ನೂ ದೊಡ್ಡ ಗ್ರೋತ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಗಬಹುದು, ಯಾಕಂದ್ರೆ ಈಗ ಭರ್ಜರಿಯಾಗಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ. ಇನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ರೆವಿನ್ಯೂ ನೋಡಬಹುದು, 44,928 ಕೋಟಿ ಇದೆ. ಇಯರ್ ಆನ್ ಇಯರ್ 12.7% ಅಪ್ ಆಗಿದೆ. ಸ್ಟ್ರಾಂಗ್ ಸಬ್ಸ್ಕ್ರೈಬರ್ ಅಡಿಷನ್ಸ್ ಆಗಿದೆ, ಅರ್ಪು ಜಾಸ್ತಿ ಆಗಿದೆ. ಹಾಗೆ ಇತರೆ ಡಿಜಿಟಲ್ ಸರ್ವಿಸಸ್ ಅಲ್ಲೂ ಕೂಡ ಗ್ರೋತ್ ಕಂಟಿನ್ಯೂ ಆಗಿದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 12.6% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಇನ್ನು ಜಿಯೋ ಪ್ಲಾಟ್ಫಾರ್ಮ್ಸ್ ನ ಎಬಿಟಾ 20,060 ಕೋಟಿ ಇದೆ. ಆಲ್ಮೋಸ್ಟ್ ನಿಯರ್ಲಿ 18% ಅಪ್ ಆಗಿದೆ ಇಯರ್ ಆನ್ ಇಯರ್. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 230 ಬೇಸಿಸ್ ಪಾಯಿಂಟ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. ಪ್ಯಾಟ್ ನೋಡಬಹುದು, 7,935 ಕೋಟಿ ಇದೆ. ಇದು ಕೂಡ ಇಯರ್ ಆನ್ ಇಯರ್ 13% ಅಪ್ ಆಗಿದೆ. ಇನ್ನು ಜಿಯೋ ಸಬ್ಸ್ಕ್ರೈಬರ್ ಬೇಸ್ ನೋಡಬಹುದು, 524.4 ಮಿಲಿಯನ್ ಇದೆ. ಹಾಗೆ ಈ ಕ್ವಾರ್ಟರ್ ಅಲ್ಲಿ 9.1 ಮಿಲಿಯನ್ ಅಡಿಷನ್ ಆಗಿದೆ. ಅಂದ್ರೆ 91 ಲಕ್ಷ ಸಬ್ಸ್ಕ್ರೈಬರ್ಸ್ 3 ತಿಂಗಳಲ್ಲಿ ಅಡಿಷನ್ ಆಗಿದ್ದಾರೆ ಜಿಯೋಗೆ. ಇನ್ನು ರಿಲಯನ್ಸ್ ರಿಟೇಲ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ರೆವೆನ್ಯೂ 98,232 ಕೋಟಿ ಇದೆ. ಇಯರ್ ಆನ್ ಇಯರ್ 10.8% ಅಪ್ ಆಗಿದೆ. ರೆವೆನ್ಯೂ ಫ್ರಮ್ ಆಪರೇಷನ್ಸ್ 11% ಅಪ್ ಆಗಿದೆ. ಹಾಗೆ
ಆಲ್ ಕನ್ಸಂಪ್ಷನ್ ಬಾಸ್ಕೆಟ್ಸ್ ಡಿಲಿವರ್ಡ್ ಹೆಲ್ದಿ ಗ್ರೋತ್. ಎಲ್ಲ ಬಾಸ್ಕೆಟ್ಸ್ ಅಲ್ಲೂ ಕೂಡ ಹೆಲ್ದಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕನ್ಸಂಪ್ಷನ್ ಅಲ್ಲಿ. ಹಾಗೆ ಎಬಿಟಾ 1921 ಕೋಟಿ ಇದೆ, ಜಸ್ಟ್ 3% ಅಪ್ ಆಗಿದೆ. ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಎಬಿಟಾದ ಜಸ್ಟ್ 3% ಗ್ರೋತ್ ರಿಟೇಲ್ ಸೆಗ್ಮೆಂಟ್ ಅಲ್ಲಿ. ಲಿಸ್ಟೆಡ್ ಪ್ಲೇಯರ್ಸ್ ನ ಜೊತೆ ಅನ್ಲಿಸ್ಟೆಡ್ ಪ್ಲೇಯರ್ಸ್ ಕೂಡ ಹೆವಿ ಕಾಂಪಿಟೇಷನ್ ಕೊಡ್ತಾರೆ ಇಲ್ಲಿ. ಹಾಗಾಗಿ ಇದು ಲೋ ಮಾರ್ಜಿನ್ ಬಿಸ್ನೆಸ್. ಎಬಿಟಾ ಫ್ರಮ್ ಆಪರೇಷನ್ಸ್ ನೋಡಬಹುದು ಜಸ್ಟ್ 2.8% ಅಪ್ ಆಗಿದೆ. ಪ್ಯಾಟ್ ನೋಡಬಹುದು 0.5% ಅಪ್ ಆಗಿದೆ ಇಯರ್ ಆನ್ ಇಯರ್. ಸ್ಲೈಟ್ಲಿ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ, ಬಿಗ್ ಗ್ರೋತ್ ಇಲ್ಲ, ಹೆವಿ ಕಾಂಪಿಟೇಷನ್ ಇದನ್ನ ತೋರಿಸ್ತಾ ಇದೆ. ಇನ್ನು ಆಯಿಲ್ ಟು ಕೆಮಿಕಲ್ ಅಲ್ಲಿ 12% ಗ್ರೋ ಆಗಿದೆ ಇಯರ್ ಆನ್ ಇಯರ್. ಕ್ರೂಡ್ ಆಯಿಲ್ ಪ್ರೈಸಸ್ ಏನ್ ಜಾಸ್ತಿ ಆಗಿದೆ ಅದು ಇಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಿದೆ. 12% ಇಯರ್ ಆನ್ ಇಯರ್ ವಾಲ್ಯೂಮ್ಸ್ ಗ್ರೋ ಆಗಿದೆ ಡೊಮೆಸ್ಟಿಕ್ ಫ್ಯೂಯಲ್ ರಿಟೇಲ್ ಅಲ್ಲಿ. ಇನ್ನು ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ಸ್ ನ ರೆವಿನ್ಯೂ 5867 ಕೋಟಿ ಇದೆ, ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಅರೌಂಡ್ 9%. ಲೋಯರ್ ಗ್ಯಾಸ್ ರಿಯಲೈಸೇಷನ್ ಇಲ್ಲಿ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಜಿಯೋ ಸ್ಟಾರ್ಸ್ ರೆವಿನ್ಯೂ ನೋಡಬಹುದು 9784 ಕೋಟಿ ಇದೆ, ಪ್ಯಾಟ್ 420 ಕೋಟಿ ಇದೆ. ಜಿಯೋ ಸ್ಟಾರ್ 500 ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಅನ್ನ ಹೊಂದಿದೆ. ಟಿವಿ ಎಂಟರ್ಟೈನ್ಮೆಂಟ್ ವ್ಯೂವರ್ಶಿಪ್ ಕೂಡ 34% ರೀಚ್ ಆಗ್ತಿದೆ. 810 ಮಿಲಿಯನ್ ಗಿಂತ ಜಾಸ್ತಿ ವ್ಯೂವರ್ಸ್ ದೇಶದಲ್ಲಿದ್ದಾರೆ. ಹಾಗೆ ಐಸಿಸಿ ಮೆನ್ಸ್ T20 ವರ್ಲ್ಡ್ ಕಪ್ ಫೈನಲ್ ಏನಿದೆ ಅದು ಹೈಯೆಸ್ಟ್ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ಪೀಕ್ ಕಾನ್ಕರೆನ್ಸಿ ಆಫ್ 72.5 ಮಿಲಿಯನ್ ಆನ್ ಜಿಯೋ ಹಾಟ್ ಸ್ಟಾರ್, ಹೈಯೆಸ್ಟ್ ಎವರ್ ಫಾರ್ ಎನಿ ಪ್ರಾಪರ್ಟಿ ಆನ್ ದ ಪ್ಲಾಟ್ಫಾರ್ಮ್. ಜೊತೆಗೆ ಟಾಟಾ IPL ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಓಪನಿಂಗ್ ವೀಕೆಂಡ್ 515 ಮಿಲಿಯನ್ ವ್ಯೂವರ್ಸ್ ಅನ್ನ ಪಡ್ಕೊಂಡಿದೆ ಜಿಯೋ ಹಾಟ್ ಸ್ಟಾರ್. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ ಸ್ವಲ್ಪ ಕನ್ಸರ್ನಿಂಗ್ ಆಗಿದೆ. ಯಾಕಂದ್ರೆ ಪ್ರೈಸಸ್ ಕೂಡ ಹೈಲಿ ಫ್ಲಕ್ಚುಯೇಟ್ ಆಗ್ತಾ ಇದೆ, ಅನ್ಸರ್ಟನಿಟೀಸ್ ಜಾಸ್ತಿ ಬಿಲ್ಡ್ ಆಗ್ತಿದೆ, ಅಟ್ ದ ಸೇಮ್ ಟೈಮ್ ಕರೆನ್ಸಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಸೆಗ್ಮೆಂಟ್ ಸದ್ಯದ ಮಟ್ಟಿಗೆ ಒಂದಷ್ಟು ಹೆಡ್ ವಿಂಡ್ಸ್ ಅನ್ನ ನೋಡ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದ ಸೆಗ್ಮೆಂಟ್ಸ್ ಅಲ್ಲಿ ನಾರ್ಮಲ್ ಆಗಿ ಗ್ರೋತ್ ಇದೆ, ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಎನರ್ಜಿ ಸೆಕ್ಟರ್ ಸ್ವಲ್ಪ ಕನ್ಸರ್ನಿಂಗ್ ಆಗಿರೋದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ. ಜೊತೆಗೆ FMCG ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ ಗೆ ದೊಡ್ಡ ಮಟ್ಟದ ಹೂಡಿಕೆಯನ್ನ ಕಂಪನಿ ಮಾಡ್ತಿದೆ. ಹಾಗೆ ಕಂಪನಿ ₹6 ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ರಿಸಲ್ಟ್ ಜೊತೆ. ಹಾಗೆ ಜಿಯೋ IPO ಗೆ ಸಂಬಂಧಪಟ್ಟಂತೆ ಕೂಡ ಮುಖೇಶ್ ಅಂಬಾನಿ ಅವರು ಹೇಳಿದ್ದಾರೆ ನೋಡಬಹುದು, ಅಡ್ವಾನ್ಸಿಂಗ್ ಸ್ಟಡಿಲಿ ಅಂತ ಹೇಳಿದ್ದಾರೆ. ಅಂದ್ರೆ ಜಿಯೋ IPO ಗೆ ಸಾಕಷ್ಟು ಸಿದ್ಧತೆಗಳು ಆಗ್ತಿದೆ ಅಂತ. ಇನ್ನು ಅರ್ಪು ನೋಡಬಹುದು ₹214 ಪರ್ ಮಂತ್ ಆಗಿದೆ. ಈ ಮುಂಚೆ 206.2 ಇತ್ತು. ಅಂದ್ರೆ ಹಿಂದಿನ ವರ್ಷ 214 ಆಗಿದೆ. ಅರ್ಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೆಲಿಕಾಂ ಕಂಪನೀಸ್ ಅಲ್ಲಿ. ಅವರೇಜ್ ರೆವಿನ್ಯೂ ಪರ್ ಯೂಸರ್, ಒಬ್ಬ ಯೂಸರ್ ಇಂದ ಒಂದು ತಿಂಗಳಿಗೆ ₹214 ಇನ್ಕಮ್ ಅನ್ನ ಪಡ್ಕೊಳ್ತಾ ಇದೆ ಜಿಯೋ. ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ಸ್ ಅಲ್ಲಿರುವಂತಹ ಒಂದೇ ಒಂದು ಡ್ರಾಬ್ಯಾಕ್ ಅಂದ್ರೆ ಎಬಿಟ್ ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ. ಅದಕ್ಕೆ ಕಾರಣ ಕಂಪನಿಯ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರೋದು. ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ನಿಫ್ಟಿ 50 ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಅನ್ನು ಹೊಂದಿರುವಂತಹ ಸ್ಟಾಕ್. ಅರೌಂಡ್ 9% ವೈಟೇಜ್ ನಿಫ್ಟಿ 50 ಅಲ್ಲಿ ಹೊಂದಿದೆ. ಈ ಕಂಪನಿಯ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನಿಫ್ಟಿ 50 ಅನ್ನು ಕೂಡ ಡ್ರೈವ್ ಮಾಡುತ್ತೆ. ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಮಾರ್ಕೆಟ್ ಅನ್ನು ಕೂಡ ಮೇಲೆ ಎತ್ತುತ್ತೆ. ಹಾಗಂತ ಇದು ಒಂದೇ ಸ್ಟಾಕ್ ಎತ್ತು ಬಿಡುತ್ತೆ ಅಂತಲ್ಲ, ಬಟ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಮಾರ್ಕೆಟ್ ನ ಕೆಳಗಡೆ ಡ್ರಾಗ್ ಮಾಡುವಂತ ಕೆಪಬಿಲಿಟಿಯನ್ನ ಹೊಂದಿರುತ್ತೆ. ಹಾಗಾಗಿ ಸೋಮವಾರ ನೋಡ್ಬೇಕಾಗುತ್ತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಪಾಸಿಟಿವ್ ರಿಯಾಕ್ಷನ್ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದು ಕೊಡಬಹುದು. ಓವರ್ ಆಲ್ ಇಂಡೆಕ್ಸ್ ಅಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ನೆಗೆಟಿವ್ ಮೊಮೆಂಟಮ್ ಅನ್ನ ತಂದು ಕೊಡುವಂತ ಚಾನ್ಸಸ್ ಇರುತ್ತೆ ನಿಫ್ಟಿ 50 ಅಲ್ಲಿ. ಯಾಕಂದ್ರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಹೊಂದಿರುವಂತಹ ಸ್ಟಾಕ್ ಆಲ್ಮೋಸ್ಟ್ 9% ವೈಟೇಜ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ನಿಫ್ಟಿ 50 ಅಲ್ಲಿ ಹೊಂದಿದೆ. ನೋಡೋಣ, ರಿಸಲ್ಟ್ ಅಂತೂ ಓಕೆ, ಬಟ್ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಡೌನ್ ಆಗಿರೋದಕ್ಕೆ ಕಾರಣ ಕೂಡ ಇದೆ. ಬಟ್ ಮಾರ್ಕೆಟ್ ಅದನ್ನ ಯಾವ ರೀತಿ ತಗೊಳುತ್ತೆ ಅದನ್ನ ನೋಡ್ಬೇಕಾಗತ್ತೆ. ಸರಿಗಳಿರಿ, ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನು ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಫೈಂಡ್ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ ಹಲವು ವಿಷಯವನ್ನು ಹೊಂದಿರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.